ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. India's #1 preschool chain. ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ನೂತನ ಜಿಲ್ಲಾಧಿಕಾರಿಯಾಗಿ ನಿತೀಶ್ಗೆ ಅಧಿಕಾರ ಸ್ವೀಕಾರ. ಆಗಸ್ಟ್ 9ಕ್ಕೆ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಹೆಸರು ನೋಂದಾಯಿಸಿ ವೈ ಹನುಮಂತ ನಾಯಕ್. ನಗರದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯತಿಥಿಯ ಆಚರಣೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಗೆ ವಿವಿಧ ಗಣ್ಯರಿಂದ ಮಾಲಾರ್ಪಣೆ. ಎಪಿಎಂಸಿ ನಿವೇಶನ ಹಂಚಿಕೆ ದರ ಪಟ್ಟಿ ಹೆಚ್ಚಳ ಮೌಖಿಕ ಆದೇಶ ಹಿಂಪಡೆಯಲು ಜುಲೈ 8ರಿಂದ ಅನಿರ್ದಿಷ್ಟ ಪ್ರತಿಭಟನೆ. ನಾಳೆ ದೇವ್ರು ಕಿರುಚಿತ್ರದ ಪಾರ್ಟ್ 1 ಬಿಡುಗಡೆ. ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಖಂಡನೆ. ಆರೋಪಿಗಳಿಗೆ ಶಿಕ್ಷೆ ವಿಧಿಸಲು ಒತ್ತಾಯಿಸಿ ಮನವಿ. ಗುಣಮಟ್ಟದ ಶಿಕ್ಷಣ, ಉತ್ತಮ ಆರೋಗ್ಯದ ಜೊತೆಗೆ ಅಭಿವೃದ್ಧಿಗೆ ಮೊದಲ ಆದ್ಯತೆ. ಡಿಸಿ ನಿತೀಶ್ಗೆ. ವಾರ್ತೆಗಳ ವಿವರ. ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ನಿತೀಶ್ಗೆ ಅವರು ಇಂದು ಅಧಿಕಾರ ಸ್ವೀಕರಿಸಿದರು. ನಿರ್ಗಮಿತ ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್ ಅವರು ನೂತನ ಜಿಲ್ಲಾಧಿಕಾರಿಗಳಿಗೆ ಹೂಗುಚ್ಛ ನೀಡಿ ಬರಮಾಡಿಕೊಂಡರು. ನಾನು ಸೈನ್ ಮಾಡಿದ್ದೀನಿ. I came at 9:30. ಅಲ್ಲಿ ಒಂದು ಕರೆಕ್ಟ್ ಉಂಟು. ಬೇಗ yes ಬರ್ರಿ ಸರ್. ವೆಲ್ಕಮ್. ಇಲ್ಲ ನೀವು ಟೈಮ್ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಹುಲ್ ತುಕಾರಾಂ ಪಾಂಡ್ವಿ, ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕೆಆರ್ ದುರ್ಗೆ ಸೇರಿದಂತೆ ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಯ ಸಿಬ್ಬಂದಿಗಳು ಇದ್ದರು. ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕರ ಹಿತರಕ್ಷಣಾ ಸಂಘ ಮತ್ತು ರಾಜ್ಯ ಘಟಕ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಮಾಜದ ಅಭಿವೃದ್ಧಿಗೆ ಶ್ರಮಿಸಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಗಸ್ಟ್ 9ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೆಳಗ್ಗೆ 10 ಗಂಟೆಗೆ ಹಮ್ಮಿಕೊಂಡಿದೆ ಎಂದು ಸಂಸ್ಥಾಪಕ ಅಧ್ಯಕ್ಷ ವೈ ಹನುಮಂತ ನಾಯಕ್ ಅವರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ 2023-24ನೇ ಶೈಕ್ಷಣಿಕ ಸಾಲಿನಲ್ಲಿ ನಡೆದ ವಾರ್ಷಿಕ ಪರೀಕ್ಷೆಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ಜಿಲ್ಲೆಯ ವಾಲ್ಮೀಕಿ ನಾಯಕ ಜನಾಂಗದ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಪ್ರೋತ್ಸಾಹಿಸಲಾಗುತ್ತದೆ ಹಾಗೂ ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದ ಸಾಧಕರನ್ನು ಸನ್ಮಾನಿಸಲಾಗುತ್ತದೆ ಎಂದರು. ಆಗಸ್ಟ್ 9ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಪಂಡಿತ್ ಶ್ರೀ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದೆ. ಜಿಲ್ಲೆಯ ಎಲ್ಲ ಸಮಾಜದ ಬಂಧುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಸಮಾಜದ ವಿದ್ಯಾರ್ಥಿಗಳು
ಜುಲೈ 25ರ ಒಳಗೆ ತಮ್ಮ 2023-24ನೇ ಶೈಕ್ಷಣಿಕ ಸಾಲಿನ ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡ್ನ ಜೆರಾಕ್ಸ್ ಪ್ರತಿಯನ್ನು ವಾಟ್ಸ್ಆಪ್ ಸಂಖ್ಯೆಗೆ 9980987215ಗೆ ದಾಖಲಾತಿಗಳನ್ನು ಕಳುಹಿಸಬೇಕು ಎಂದು ತಿಳಿಸಿದರು. ಏನಂದ್ರೆ ನಮಗೆ ರಾಜಕೀಯ ಬೇಕಾಗಿಲ್ಲ, ಮಕ್ಕಳಿಗೆ ಓದುವ ವಿದ್ಯಾರ್ಥಿಗಳಿಗೆ ಈ ಸಮಾಜದಲ್ಲಿ ಶೋಷಿತ ಸಮುದಾಯದ ಕಣ್ಣಿಗೆ ಕಂಡಂಥ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಅಡಿಯಲ್ಲಿ ಬರುವಂಥ ನಾಯಕ ಜನಾಂಗ ಒಂದು ನಾವು ಪ್ರತಿಭಾ ಪುರಸ್ಕಾರ ಮಾಡುತ್ತಿದ್ದೇವೆ. ಆ ಪ್ರತಿಭಾ ಪುರಸ್ಕಾರಕ್ಕೆ ಎಲ್ಲ ಮಕ್ಕಳು ಮತ್ತು ತಂದೆ ತಾಯಿಯರು ಬರಬೇಕಂತ ಹೇಳಿ ನಾವು ಹೇಳಿದ್ವಿ, ಈ ಮೂಲಕ ಹೇಳ್ತಿದ್ದೇವೆ. ಮತ್ತು ಒಬ್ಬ ಸೂರ್ಯನ ಕಿರಣಗಳು ಒಂದು ಜಾತಿಗೆ ಸೀಮಿತ ಆಗಿರುವುದಲ್ಲ, ನೈಸರ್ಗಿಕ ಗಿಡ ಒಂದು ಜಾತಿಗೆ ಸೀಮಿತ ಆಗಿರುವುದಲ್ಲ, ಪತ್ರಿಕೆಯ ರಂಗದ ಸಂಪಾದಕರು ಒಂದು ಜಾತಿಗೆ ಸೀಮಿತ ಆಗಿರುವುದಲ್ಲ, ಎಲ್ಲ ಸಮುದಾಯದ ಜನರು ಬೇಕು. ಪ್ರತಿಭಾ ಪುರಸ್ಕಾರ ಮಾಡುತ್ತಿದ್ದೇವೆ. ತಾವೆಲ್ಲರೂ ಬರಬೇಕೆಂದು ತಮ್ಮ ಎಲ್ಲ ಪೋಸ್ಟ್ಗಳಲ್ಲಿ ಬರಬೇಕೆಂದು ನಮ್ಮ ಪತ್ರಿಕೆ ವರದಿಗಾರರಲ್ಲಿ ನಾವು ಮನವಿ ಮಾಡಿಕೊಳ್ತೇವೆ. 9 ಡೇಟ್ ಹೇಳಿ ಸರ್. 9/8/2024ರಂದು ರಂಗಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಮಾಡುವುದು ಉದ್ದೇಶ. ಎಲ್ಲ ತಾಯಿ ತಂದೆ ಮಕ್ಕಳು ಎಲ್ಲರೂ ಆಗಮಿಸಬೇಕೆಂದು ಮತ್ತು 90% ಇದ್ದವರಿಗೆ ಎಲ್ಲ ರೀತಿಯ ಒಂದು ಹಣಕಾಸಿನ ನೆರವು ಕೊಡುತ್ತೇವೆ. ಮತ್ತು ಕನಿಷ್ಠ 90 ಇದ್ದವರಿಗೆ ಮೇಲೆ ಇದ್ದವರಿಗೆ ನಾವು ಯಾವ ರೀತಿಯಲ್ಲಿ ನಾವು ಹಿತರಕ್ಷಣೆ ಮಾಡಬೇಕು ಅದು ಮಾಡ್ತೀವಿ. 85 ಬಂದವ್ರಿಗೇನು ಬರಲಿ, ಅವ್ರಿಗೇನು ಆಸ್ಪದ ಐತಿ ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ತೇವೆ. ಈಗ ನಾವು ಘೋಷಣೆ ಮಾಡಬೇಕು. ನಾವು ಕನಿಷ್ಠ 50 ಜನ 100 ಜನ ಆಗ್ಬೋದು, ಹೇಳೋಕ್ಕಾಗಲ್ಲ. 90 ಮೇಲೆ, ಯಾಕಂದರೆ 85 ಬಂದರೆ ಅವರಿಗೆ 1,000 ರೂಪಾಯಿ ಕೊಡ್ತೀವಿ. 90 ಮೇಲೆ ಬಂದವರಿಗೆ ನಾವು ಹಣಕಾಸಿನ ಎಲ್ಲ ನೋಡಿಕೊಂಡು ಮಳೆ ಮಾಡ್ತೀವಿ. ನಾವು ಹೇಳಿ ಈ ಮೂಲಕ ನಾವು ಪತ್ರಿಕಾಗೋಷ್ಠಿ ಮುಗಿಸ್ತೇವೆ. ಈ ಸಂದರ್ಭದಲ್ಲಿ ವೀರೇಶ್ ನಾಯ್ಕ್, ರಾಘವೇಂದ್ರ ನಾಯ್ಕ್ ಸೇರಿದಂತೆ ಅನೇಕರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ರಾಯಚೂರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಹಸಿರು ಕ್ರಾಂತಿಯ ಹರಿಕಾರ, ರಾಷ್ಟ್ರ ನಾಯಕ ಹಾಗೂ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಪುಣ್ಯತಿಥಿಯ ಅಂಗವಾಗಿ ಇಂದು ನಗರದ ರೈಲ್ವೆ ನಿಲ್ದಾಣದ ಪಕ್ಕದಲ್ಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ವಿವಿಧ ಗಣ್ಯರು ಮಾಡಿದರು. నవభారత నిర్మాణక సాధకులే అవుతారు ఈ మాటలన్నవారు. ಇದೇ ಸಂದರ್ಭದಲ್ಲಿ ರಾಯಚೂರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಹುಲ್ ತುಕಾರಾಂ ಪಾಂಡ್ವಿ, ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕೆಆರ್ ದುರ್ಗೇಶ್, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶಿವಕುಮಾರ್, ರಾಯಚೂರು ಸಹಾಯಕ ಆಯುಕ್ತರಾದ ಮೈಬೂಬಿ, ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಮಹೇಶ್ ಪೋತೆದಾರ್, ನಗರಸಭೆಯ ಆಯುಕ್ತ ಗುರುಸಿದ್ದಯ್ಯ ಹಿರೇಮಠ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ರಾಜೇಂದ್ರ ಜಲ್ದಾರ್, ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ಮೈಬೂಬ್ ಜಿಲಾನಿ, ವಿವಿಧ ಜನಪ್ರತಿನಿಧಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಗಳ ಮುಖಂಡರು ಇದ್ದರು. ಈಗ ಜಾಹೀರಾತು.
ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು, ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ರೆಡಿಮೇಡ್ ಬಟ್ಟೆ ಅಂಗಡಿ, ಸೀರೆ ಅಂಗಡಿ, ಫರ್ನಿಚರ್ ಶೋರೂಮ್, ಆಫೀಸ್, ಕಾಲೇಜು, ಶುದ್ಧ ಶಾಕಾಹಾರ ಹೋಟೆಲ್ನಂತಹ ವ್ಯವಹಾರಗಳನ್ನು ಮಾಡಿಕೊಳ್ಳಬಹುದು. ಲಿಫ್ಟ್ ಮತ್ತು ಮೆಟ್ಟಿಲುಗಳ ಸೌಕರ್ಯ ಹೊಂದಿದೆ. 24 ಗಂಟೆಗಳ ಕಾಲ ನೀರು, ವಿದ್ಯುತ್, ಸುಸಜ್ಜಿತವಾದ ಶೌಚಾಲಯ ಮತ್ತು ತಳಮಹಡಿಯಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಇಂದು ಸಂಪರ್ಕಿಸಿ ಸತ್ಯನಾಥ ಕಾಲೋನಿ, ವೀರಾಂಜನೇಯ ದೇವಸ್ಥಾನ ಮುಂದುಗಡೆ, ಆರ್ಟಿಒ ಸರ್ಕಲ್ ಹತ್ತಿರ, ಮಂತ್ರಾಲಯ ಮುಖ್ಯ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ ದೇವಣ್ಣ 9972999124, ರಘು 73493611016. Bubble, bubble, so bubble. Bye. A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. Wow. 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 Wonderful. Wow. A Eurokid learns words with movements and actions which helps increase vocabulary up to 4 times. So Eurokids Early School. Right start, flying start. Wonderful. 5, 6. 7, 8, 9, 10. Good job. These are 2. A Eurokid is taught numbers by value for better understanding and faster recall. Kids Early School. Right start, flying start. ರಾಯಚೂರು ಎಪಿಎಂಸಿ ನಿವೇಶನ ದರ ಹಂಚಿಕೆ ಹೆಚ್ಚಿಸಿದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಮೌಖಿಕ ಆದೇಶ ಖಂಡಿಸಿ ಜುಲೈ 8ರಂದು ಎಪಿಎಂಸಿ ಕಚೇರಿ ಎದುರು ಅನಿರ್ದಿಷ್ಟಾಧರಣಿ ಸತ್ಯಾಗ್ರಹ ನಡೆಸಲಾಗುತ್ತದೆ ಎಂದು ರಾಯಚೂರು ನಗರ ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ ಮಹಾವೀರ ಅವರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು 2014ರಲ್ಲಿ ಎಪಿಎಂಸಿ ನಿವೇಶನ ಹಂಚಿಕೆಯಲ್ಲಾದ ಅವ್ಯವಹಾರ ಹಾಗೂ ಭ್ರಷ್ಟಾಚಾರ ಕುರಿತು ನ್ಯಾಯಾಲಯದಲ್ಲಿ ಮತ್ತು SC/ST ಆಯೋಗದ ನ್ಯಾಯಾಲಯದಲ್ಲಿ ತರಕಾರಿ ಮಾರಾಟಗಾರರಿಗೆ ಅನ್ಯಾಯವಾದ ಬಗ್ಗೆ ದೂರು ದಾಖಲು ಮಾಡಲಾಗಿತ್ತು. ನ್ಯಾಯಾಲಯದಲ್ಲಿ ಪ್ರಕರಣವು ಬಾಕಿ ಇದ್ದು ಮುಂದಿನ ಆದೇಶಕ್ಕಾಗಿ ಕಾಯುತ್ತಿದ್ದೇವೆ ಎಂದರು. SC/ST ಆಯೋಗ ನ್ಯಾಯಾಲಯದಲ್ಲಿ ತರಕಾರಿ ಮಾರಾಟಗಾರರಿಗೆ ಅನ್ಯಾಯವಾಗಿದ್ದ ಕುರಿತು SC/ST ಆಯೋಗದ ಅಧ್ಯಕ್ಷರು, ರಾಜ್ಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ನಿರ್ದೇಶಕರು ಹಾಗೂ ಕಾರ್ಯದರ್ಶಿಗಳನ್ನು ಮತ್ತು ಎಪಿಎಂಸಿ ಅಂದಿನ ಅಧ್ಯಕ್ಷರು, ಕಾರ್ಯದರ್ಶಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ವ್ಯಾಪಾರಸ್ಥರಿಗೆ ಆಗಿರುವ ನಿವೇಶನ ಹಂಚಿಕೆ ಸರಿಪಡಿಸಬೇಕು, ಇಲ್ಲದಿದ್ದಲ್ಲಿ ಅಟ್ರಾಸಿಟಿ ಕಾಯ್ದೆಯಡಿ ಶಿಕ್ಷೆ ವಿಧಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. 2022 ಡಿಸೆಂಬರ್ 10ಕ್ಕೆ ನಿವೇಶನ ಹಂಚಿಕೆಗೆ ಅಧಿಸೂಚನೆ ಪ್ರಕಟಿಸಿ ನಿಯಮಾನುಸಾರ ಎಲ್ಲ ಷರತ್ತುಗಳನ್ನು ಪಾಲಿಸಿ ನಿವೇಶನ ಹಂಚಿಕೆ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಎಂದರು. ಕಾಂಗ್ರೆಸ್ ಸರ್ಕಾರದ ಎಪಿಎಂಸಿ ಸಚಿವ ಶಿವಾನಂದ ಪಾಟೀಲ್ ಅವರು ನಿವೇಶನ ಹಂಚಿಕೆ ನಿಲ್ಲಿಸಿ 350ರ ಹಂಚಿಕೆಗೆ ಮೌಖಿಕ ಆದೇಶ ನೀಡಿದ್ದಾರೆ. ಇದನ್ನು ಖಂಡಿಸಲಾಗುತ್ತದೆ. ಈ ಬಗ್ಗೆ ಪ್ರಶ್ನಿಸಿದ್ದಲ್ಲಿ ಎಪಿಎಂಸಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಹೇಳಲಾಗುತ್ತಿದ್ದು, ಅದಕ್ಕೂ ಸಂಬಂಧವಿಲ್ಲ. ಹಂಚಿಕೆಗೆ ತಡೆ ಹಿಡಿದು ದರ ಹೆಚ್ಚಳ ಮಾಡಿದ್ದನ್ನು ಹಿಂಪಡೆಯಬೇಕು ಎಂದು ತಿಳಿಸಿದ ಅವರು ಮೌಖಿಕ ಆದೇಶವನ್ನು ಹಿಂಪಡೆಯಬೇಕು ಎಂದು ಹೇಳಿದರು. ಎಪಿಎಂಸಿ ಲೀಸ್ ಕಮ್ ನಿವೇಶನ ಹಂಚಿಕೆ 2014ರಲ್ಲಿ ಭಾರಿ ಅವ್ಯವಹಾರ ಮತ್ತು ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ನಾವು ಈ ಪ್ರಕರಣವನ್ನು ಹೈಕೋರ್ಟ್ನಲ್ಲಿ ಮತ್ತು SC/ST ಆಯೋಗದ ನ್ಯಾಯಾಲಯದಲ್ಲಿ ಕೂಡ ಏನಂತಂದರೆ ಪ್ರಕರಣ ದಾಖಲಿಸಿದ್ದೇವೆ. ಆ ಪ್ರಕರಣದ ಅನ್ವಯ ಏನಂತಂದರೆ ಹೈಕೋರ್ಟಿನಲ್ಲಿ ಪ್ರಕರಣ ಇನ್ನೂ ಬಾಕಿ ಇದೆ. ಯಾಕೆ ಬಾಕಿ ಇದೆ ಅಂತಂದರೆ ಹೈಕೋರ್ಟಿನ ನ್ಯಾಯವಾದಿಗಳು ತಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ, ಒಂದು ಸಲ ಅವರು ಅಲ್ಲಿ ಹೈಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಮಾಡೋದಿದೆ ಅಂತಂದರೆ ಸುಮಾರು
20,000 ರಿಂದ 25,000 ರೂಪಾಯಿ. ನಿರ್ದೇಶಕರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬೆಂಗಳೂರು ಇವರನ್ನು ಮತ್ತು ಕಾರ್ಯದರ್ಶಿ ಬೆಂಗಳೂರು ಇವರನ್ನು ಮತ್ತು APMC ರಾಯಚೂರು ಕಾರ್ಯದರ್ಶಿ ಮತ್ತು ಅಧ್ಯಕ್ಷರನ್ನು ಕರೆಸಿ ಹೇಳಿದರು, ನೋಡ್ರಿ ಬಹಳ ಅನ್ಯಾಯ ಆಗಿದೆ ಈ ತರಕಾರಿ ಮಾರಾಟಗಾರರಿಗೆ, ಈ ಬಡವರ ದರ, SC/STಗಳ ದರ, ಬೇರೆ ಏನಂತಂದ್ರೆ ಬೇರೆ ಬೇರೆ ಸಮುದಾಯದವರ ದರ, ನೀವು ಎಲ್ಲರಿಗೆ ಏನಂತಂದ್ರೆ ಏನು ನಿವೇಶನ ಹಂಚಿಕೆ ಮಾಡಿರ್ತೀರಿ, ಇದು ಕಾನೂನು ಬಾಹಿರ ಇದೆ, ನಿಮ್ಮ ಮೇಲೆ ಏನಂತಂದ್ರೆ ಅಟ್ರಾಸಿಟಿ ಕೇಸ್ ಆಗ್ತಕ್ಕಂಥ ಒಂದು ಅವಕಾಶಗಳಿವೆ. ಹಾಗಾಗಿ ಏನಂತಂದ್ರೆ ಅನ್ಯಾಯವಾಗಿರ್ತಕ್ಕಂಥ ತರಕಾರಿ ವ್ಯಾಪಾರಸ್ಥರಿಗೆ ನೀವು ನಿವೇಶನ ಕೊಡಬೇಕು ಅಂತಕ್ಕಂಥ ಮಾತು ಅಂದಿನ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನೆಹರು ಓಲೇಕರ್ ಸಾಹೇಬರು ಹೇಳಿದಾಗ, SC/ST ಆಯೋಗ ಹೇಳಿದಾಗ ಏನಂತಂದ್ರೆ ಬೆಂಗಳೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರು, ನಿರ್ದೇಶಕರು ಮತ್ತು ಕಾರ್ಯದರ್ಶಿಗಳು, APMC ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಎಲ್ಲರೂ ಏನಂತಂದ್ರೆ ನಿವೇಶನ ಹಂಚಿಕೆ ಮಾಡ್ತೀವಿ ಅಂತೇಳಿ ಒಪ್ಪಿಕೊಂಡು 2022 ಡಿಸೆಂಬರ್ 10ನೇ ತಾರೀಕಿಗೆ ಏನಂತಂದ್ರೆ ಇಲ್ಲಿ ಅಧಿಸೂಚನೆ ಪ್ರಕಟಣೆ ಮಾಡಿದರು. ಜಿಲ್ಲೆಗೆ ಬೇರೆ ಜಿಲ್ಲೆಯ ಉಸ್ತುವಾರಿ ಸಚಿವರಿದ್ದು ಅಭಿವೃದ್ಧಿಯಾಗುತ್ತಿಲ್ಲ. ಈ ಹಿಂದೆ ಇದ್ದ ಸಚಿವರನ್ನು ಹಾಕಿದ್ದು ಅವರು ಕೆಲಸ ಮಾಡಿಲ್ಲ. ಜಿಲ್ಲೆಯವರಿಗೆ ಮೊದಲ ಆದ್ಯತೆ ನೀಡಬೇಕು. ಬಣ ರಾಜಕೀಯದಿಂದ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ. ಅಭಿವೃದ್ಧಿಗೆ ಆದ್ಯತೆ ನೀಡಿ ಜಿಲ್ಲೆಯವರಿಗೆ ಉಸ್ತುವಾರಿ ನೀಡಬೇಕು ಎಂದರು. ನಗರದಲ್ಲಿ ಸಾಕಷ್ಟು ಅಸ್ವಚ್ಛತೆ ಹಾಗೂ ಅಭಿವೃದ್ಧಿ ಜೊತೆಗೆ ಸಾಕಷ್ಟು ಕೆಲಸಗಳು ನಡೆಯುತ್ತಿಲ್ಲ. ನಗರಸಭೆ ಪೌರಾಯುಕ್ತ ಕೆಲಸ ಮಾಡುತ್ತಿಲ್ಲ. ಅಧ್ಯಕ್ಷ ಉಪಾಧ್ಯಕ್ಷರ ಮೀಸಲಾತಿ ನಿಗದಿಪಡಿಸಿ ಚುನಾವಣಾ ದಿನಾಂಕ ಘೋಷಣೆ ಮಾಡಲಿ. ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತೆರವುಗೊಳಿಸಿ ಪೌರಾಯುಕ್ತರನ್ನು ವರ್ಗಾವಣೆ ಮಾಡಬೇಕು. ಹಾಗೂ ಮಾವಿನ ಕೆರೆಯ ಹತ್ತಿರ ಅನಧಿಕೃತ ತರಕಾರಿ ಮಾರಾಟ ಮಾಡುತ್ತಿದ್ದು ತೆರವಿಗೆ ನೋಟಿಸ್ ನೀಡಿದ್ರೂ ಕ್ರಮವಿಲ್ಲ. ಕೂಡಲೇ ಕ್ರಮ ವಹಿಸಿ ಸ್ಥಳಾಂತರ ಮಾಡಬೇಕು ಎಂದು ಹೇಳಿದರು. ಜಿಲ್ಲಾ ಉಸ್ತುವಾರಿ ಜಿಲ್ಲೆಯವರನ್ನೇ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಬೇಕಂತೇಳಿ ನಮ್ದೊಂದು ಬೇಡಿಕೆ ತರಕಾರಿ ಮಾರಾಟಗಾರರ ಸಂಘ. ಯಾಕಂತಂದ್ರೆ ಜಿಲ್ಲೆಯವರೇ ಇದ್ದಾರೆ, ಜಿಲ್ಲೆಯವರು 4 ಮಂದಿ ವಿಧಾನಸಭೆ ಸದಸ್ಯರಿದ್ದಾರೆ ಮತ್ತು 4 ಮಂದಿ ಏನಂತಂದ್ರೆ ಪರಿಷತ್ ಸದಸ್ಯರಿದ್ದಾರೆ. ಇವರಲ್ಲಿ ಯಾರೊಬ್ಬರು ಅರ್ಹರಿಲ್ಲ ಏನು ಅಂತ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ. ಯಾಕಂತಂದ್ರೆ ಈಗಾಗಲೇ ಏನಂತಂದ್ರೆ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಹಿಂದೆ ಬಿಜೆಪಿ ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಬಹಳ ಅನ್ಯಾಯ ಮಾಡಿದೆ. ರಾಯಚೂರು ಜಿಲ್ಲೆಯವರಿಗೆ ಏನಂತಂದ್ರೆ ಜಿಲ್ಲೆಯವರು ಇಬ್ಬರು ಕೂಡ ಏನಂತಂದ್ರೆ ಇವರಿಗೆ ಜಿಲ್ಲೆ ಉಸ್ತುವಾರಿ ಸಚಿವ ಸ್ಥಾನ ಆಗಲಿ ಕೊಟ್ಟು ನೀಡಿಲ್ಲ. ಹಾಗಾಗಿ ಏನಂತಂದ್ರೆ ಈಗ ಶರಣಪ್ರಕಾಶ್ ಪಾಟೀಲರು ಹಿಂದೆ ಕೂಡ ಉಸ್ತುವಾರಿ ಸಚಿವರಿದ್ದರು, ಈಗ ಕೂಡ ಉಸ್ತುವಾರಿ ಸಚಿವರದಾರ. ಅವರಿಂದ ಯಾವುದೇ ಕೆಲಸ ಆಗಿಲ್ಲ. ಸಾರ್ವಜನಿಕರು ಆಗಲಿ ತಾವಾಗಲಿ ನಾವಾಗಲಿ ಹೇಳ್ಕೊಳ್ಳುವಂತ ಕೆಲಸ ಒಂದಾದ್ರೆ ಆಗಿದೆಯೇನು ಜಿಲ್ಲಾ ಉಸ್ತುವಾರಿ ಸಚಿವರಿಂದ. ಹಾಗಾಗಿ ಏನಂತಂದ್ರೆ ಜಿಲ್ಲೆಯವರು ಇದ್ದಾರೆ, ಜಿಲ್ಲೆಯವ್ರಿಗೆ ಏನಂತಾರೆ ಉಸ್ತುವಾರಿ ಸಚಿವರು ಕೊಡಬೇಕು. ಅದು ಯಾರಿಗಾದ್ರೂ ಕೊಡ್ರಿ, ನೀವು ಬೇಡ ಅಂತ ಹೇಳೋದಿಲ್ಲ. ಈಗಾಗಲೇ ನಮ್ಮ ರಾಯಚೂರು ಜಿಲ್ಲೆಯವರು NS ಬೋಸರಾಜ್ ಅವರು ಸಚಿವರಿದ್ದಾರೆ, ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟರೆ ಸ್ಥಾನ ಕೊಟ್ಟರೆ ಜಿಲ್ಲೆ ಅಭಿವೃದ್ಧಿ ಆಗ್ತದೆ ಅಂತೇಳಿ ನಮ್ಮ ಅಭಿಪ್ರಾಯ. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಮೀಸಲಾತಿ ದಿನಾಂಕ ನಿಗದಿಪಡಿಸಬೇಕು. ಮೀಸಲಾತಿ ಕೂಡ ಏನಂದ್ರೆ ಡಿಕ್ಲೇರ್ ಮಾಡಬೇಕು. ಯಾಕಂತಂದ್ರೆ ನಮ್ಗೆ ಗೊತ್ತಿದೆ, ಈ ಪೌರಾಯುಕ್ತರು ಒಳ್ಳೆ ಪೌರಾಯುಕ್ತರು, ಬಹಳ ಸ್ಟ್ರಿಕ್ಟ್ ಆಫೀಸರು, ಅದು ಇದು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ನಾವು ಒಪ್ಕೊಂತೀವಿ, ಕೆಲಸಗಳೇ ಆಗ್ತಾ ಇಲ್ಲ. ನಾವು ಏನಂತಂದ್ರೆ ತಮ್ಮ ಎಲ್ಲಾ ಪತ್ರಿಕೆಗಳಲ್ಲಿ ಬಂದಿದೆ, ಕೊಟೇಶನ್ ಏನಂತಂದ್ರೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಸ್ವಚ್ಛತೆಗೆ ಏನೋ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ನಾವು ಮಾರ್ಕೆಟ್ ಏನಂತಂದ್ರೆ ಅಲ್ಲಿ ಸುರುಗಂಡಲ್ಲಿ ಈ ಎಮ್ಮಿರಣ್ಣ ಸರ್ಕಲ್ ಇಂದ ಹಿಡಿದು ಅಲ್ಲಿ ದಾರಿಗೆ ಹೋಗುವ IDS ಅಂತೇಳಿ ಆಕಾಶವಾಣಿ ಕೇಂದ್ರ ಇದೆ, ಅಲ್ಲಿ ಏನಂತಂದ್ರೆ ಸ್ಮಶಾನದಲ್ಲಿ ಏನಂತಂದ್ರೆ ಅನಧಿಕೃತ ತರಕಾರಿ ಮಾರ್ಕೆಟ್ ಏನಂತಂದ್ರೆ ನಿರ್ಮಾಣ ಮಾಡಿದ್ದಾರೆ. ಅದನ್ನು ತೆಗೀರಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಕೂಡ ಮಾಡ್ರಿ. ಈ ನಗರಸಭೆ ಪೌರಾಯುಕ್ತರಿಂದ ಯಾವುದೇ ಕೆಲಸ ಆಗ್ತಾ ಇಲ್ಲ. ಕನಿಷ್ಠ ಪಕ್ಷಕ್ಕೆ ಏನಂತಂದ್ರೆ ನಗರಸಭೆಗೆ ಆದಾಯ ಬರಬೇಕು, ನಗರಸಭೆಗೆ ಯಾವ ರೀತಿಯ ಸಂಪನ್ಮೂಲ ಕೂಡಿಸಿಕೊಡಬೇಕು ಅಂಬುದು ಕೂಡ ಗೊತ್ತಿಲ್ಲ ಇವರಿಗೆ. ಇಂಥ ಪೌರಾಯುಕ್ತರು ಏನಂತಂದ್ರೆ ನಮ್ಮ ರಾಯಚೂರು ನಗರಸಭೆಯಲ್ಲಿ ಇದ್ದಾರ. ಈ ಪೌರಾಯುಕ್ತರನ್ನ ಏನಂತಂದ್ರೆ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರುಗಳಿಗೆ ನಾವು ವಿನಂತಿ ಮಾಡಿಕೊಳ್ತೀವಿ, ಈ ಪೌರಾಯುಕ್ತರನ್ನ ಏನಂತಂದ್ರೆ ಗುರುಸಿದ್ದವರು ಮೊದಲು ಟ್ರಾನ್ಸ್ಫರ್ ಮಾಡಿಸ್ಬೇಕು. ಈ ಸಂದರ್ಭದಲ್ಲಿ ಪ್ರಭು ನಾಯ್ಕ್,
ಕೆ ಉದಯ್ ಕುಮಾರ್, ಬಸವರಾಜ, ರಿಜ್ವಾನ್ ಸೇರಿದಂತೆ ಅನೇಕರಿದ್ದರು. ದೇವರು ಕಿರುಚಿತ್ರದ ಪಾರ್ಟ್ 1 ನಾಳೆ ಬೆಳಿಗ್ಗೆ 10 ಗಂಟೆಗೆ ಆನ್ಲೈನ್ ಮೂಲಕ ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡುವುದಾಗಿ ಸಂಗೀತ ನಿರ್ದೇಶಕ ರಘುತ್ತಮ ದಾಸ್ ಅವರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನರಸಪ್ಪನವರು ನಿರ್ದೇಶನ ಮಾಡಿರುವ ಮೊದಲ ಕಿರುಚಿತ್ರವಾಗಿರುವ ದೇವರು ಕಿರುಚಿತ್ರದಲ್ಲಿ ಹೊಸ ಕಲಾವಿದರಿದ್ದು, ಈ ಚಿತ್ರಕ್ಕೆ ಶೀನು ಬಿಟ್ಟು ಅವರು ಛಾಯಾಗ್ರಾಹಕರಾಗಿದ್ದಾರೆ. ಈ ಚಿತ್ರವು 3 ಭಾಗಗಳಿದ್ದು, ಇದೀಗ ನಾಳೆ ಮೊದಲ ಭಾಗ ಬಿಡುಗಡೆ ಮಾಡಲಾಗುತ್ತದೆ ಎಂದರು. ನಿರ್ದೇಶಕ ನರಸಪ್ಪ ಮಾತನಾಡಿ, ಹೊಸ ಕಲಾವಿದರನ್ನು ಇಟ್ಟುಕೊಂಡು ಕಿರುಚಿತ್ರ ಮಾಡಿದ್ದು, ಚಿತ್ರಕ್ಕೆ 1 ಲಕ್ಷ ಬಂಡವಾಳ ಹೂಡಲಾಗಿದೆ. ಕಲಾವಿದರನ್ನು ಪ್ರೋತ್ಸಾಹಿಸಲು ಚಿತ್ರ ವೀಕ್ಷಣೆ ಮಾಡಿ ಆಶೀರ್ವಾದ ಮಾಡಬೇಕು ಎಂದರು. ನೋಡಿ ಸರ್, ಮೊದಲನೇದಾಗಿ ನಮಗೆ ಜಾಸ್ತಿ ಮಾತಾಡೋದು ಆದರೂ ಕೂಡ ಸ್ವಲ್ಪ ಮಾತಾಡ್ತೀವಿ. ಎಲ್ಲ ನಮ್ಮ ಮುಂದೆ ಮಿತ್ರರು ಹಾಗೂ ನಮ್ಮವರಾದ ವೀರೇಶ್ವರನವರು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಘುತ್ತಮನವರು ಹೃತ್ಪೂರ್ವಕವಾದ ವಂದನೆಗಳು. ಈ ನಮ್ಮ ದೇವರ ಕಿರುಚಿತ್ರ ಅಂದರೆ ನಾಳೆ ಬೆಳಗ್ಗೆ 10 ಗಂಟೆಗೆ ನಮ್ಮ ರಾಯಚೂರಲ್ಲಿ ಚಾನಲಲ್ಲಿ ಬಿಡುಗಡೆ ಆಗ್ತಿದೆ. ಆದಷ್ಟು ನಮ್ಮ ರಾಯಚೂರು ಜನತೆ ಹಾಗೂ ಕರ್ನಾಟಕ ಜನತೆ ನೋಡಿ ಆದಷ್ಟು ಈ ಪುಟ್ಟ ಪ್ರತಿಭೆಗಳನ್ನು ಬೆಳೆಸಬೇಕು ಅಂತ ನಮ್ಮಲ್ಲಿ ಮಾಧ್ಯಮ ಮಿತ್ರರಲ್ಲಿ ನಾನು ಕೇಳ್ಬೋದು. ಸರ್ ಹೇಳಿ ಸರ್. ಅದೇ ಸರ್ 1 ಲಕ್ಷವರೆಗೂ ನಾವು ಏನೇನೋ ಮಾಡಿದ್ರು ಒಂದು ಗುಡ್ ಮೆಸೇಜ್ ಟು ಸೊಸೈಟಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸಂದೇಶ ಏನಂದ್ರೆ ಸರ್, ಜೀವನದಲ್ಲಿ ನಾವು ನಮಗೋಸ್ಕರ ಬದುಕೋಕ್ಕಿಂತ ಇನ್ನೊಬ್ರಿಗೋಸ್ಕರ ಬದುಕಬೇಕು ಅನ್ನೋದೇ ಈ ಚಿತ್ರದಲ್ಲಿರೋ ಮೇನ್ ಉದ್ದೇಶ. ಬಟ್ ಯಾರು ಬಂದು ಯಾರಿಗೋಸ್ಕರ ಹೇಳ್ತಾರೆ ಅನ್ನೋದೇ ಸಿನಿಮಾದಲ್ಲಿ ನಾವು ತಿಳ್ಕೊಬೇಕು. ಸರ್ ಇದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆಗಿ ಬಂದಿದೆ. ಪಾರ್ಟ್ 1 ಬಂದ್ಬಿಟ್ಟು 28 ನಿಮಿಷ ಇದೆ. ಪಾರ್ಟ್ 2 ಮುಗಿದ್ಬಿಟ್ಟು ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಬಟ್ ಮ್ಯೂಸಿಕ್ ನಡೀತಾ ಇದೆ ಸರ್. ಪಾರ್ಟ್ 1 ಮಾತ್ರ ಮ್ಯೂಸಿಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಪಾರ್ಟ್ 3 ವರೆಗೂ ಬರುತ್ತೆ ಸರ್. ಯೂಟ್ಯೂಬಲ್ಲಿ ಸಂಡೇ ಬೆಳಗ್ಗೆ 10 ಗಂಟೆಗೆ ನಮ್ಮ ದೇವರು ಪಾಠ ತಿಳಿದ ಸಂಡೇ ಬೆಳಗ್ಗೆ 10 ಗಂಟೆಗೆ ನಮ್ಮ ದೇವ್ರ ಚಿತ್ರ ಬೆಳಗ್ಗೆ 10 ಗಂಟೆ ತಿಳಿದ ಸರ್. ಅದ್ರ ಪರವಾಗಿ ನಾವು ಬಂದಿದ್ದೇವೆ. ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇದು ನಮ್ಮಂಥ ಪುಟ್ಟ 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 ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಬೇಕು ಸರ್ ಎಲ್ಲರೂ. ಅದರ ಇದು ನಮ್ಮ ರಾಯಚೂರಲ್ಲಿ ನಮ್ಮಂತ ಸಪೋರ್ಟ್ ಮಾಡಬೇಕು ಸರ್ ಎಲ್ಲರೂ. ಸಪೋರ್ಟ್ ಮಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಟ್ಯಾಲೆಂಟ್ಸ್ ನಿಧಾನ ಗೊತ್ತಾಗ್ತದೆ ಸರ್. ಯಾರು ಸಪೋರ್ಟ್ ಮಾಡಿಲ್ಲ ಯಾರು ಸಪೋರ್ಟ್ ಮಾಡಿಲ್ಲ ಅಂದರೆ ನಾವು ಹಿಂಗೆ ಹಿಂದೆನೇ ಉಳಿದೋಗ್ತೀವಿ ಸರ್. ಸಪೋರ್ಟ್ ಮಾಡಿದ್ರೇ ನಾವು ಸ್ವಲ್ಪ ಮುಂದೆ ದೊಡ್ಡ ಅಂದ್ರೆ ಸಪೋರ್ಟ್ ದೊಡ್ಡ ಚಿತ್ರಗಳು ಮಾಡೋಕೆ ಆಗುತ್ತೆ ಸರ್. ಈ ಸಂದರ್ಭದಲ್ಲಿ ವೆಂಕಿ ಸೇರಿದಂತೆ ಇತರರು ಇದ್ದರು. ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರ ಮೇಲಿನ ಅನ್ಯಾಯ ಮತ್ತು ಅಸಂಸ್ಕೃತಿಯ ವರ್ತನೆಯನ್ನು ಖಂಡಿಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಮಹಿಳಾ ಸಮನ್ವಯ ರಾಯಚೂರು ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ಪಶ್ಚಿಮ ಬಂಗಾಳದ ಕೋಚ್ ಬೆಹಾರ್ ಮತ್ತು ಉತ್ತರ ದಿನಾಜ್ಪುರದಲ್ಲಿ ನಡೆದ ಘಟನೆಯು ಮಾನವ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ದಿನೇ ದಿನೇ ಮಹಿಳೆಯರ ಸ್ಥಿತಿ ಗಂಭೀರ ಮತ್ತು ಕಳವಳಕಾರಿಯಾಗಿದೆ. ಕಾನೂನು ಮತ್ತು ಸುವ್ಯವಸ್ಥೆ ಕೇವಲ ನಿಘಂಟುಗಳಿಗೆ ಮಾತ್ರ ಸೀಮಿತವಾದಂತೆ ತೋರುತ್ತದೆ. ಕೋಚ್ ಬೆಹಾರ್ ಮತ್ತು ಉತ್ತರ ದಿನಾಜ್ಪುರ ಘಟನೆಗಳು ನಾಗರಿಕ ಸಮಾಜಕ್ಕೆ ನಾಚಿಕೆಗೇಡಿನ ಮತ್ತು ತಲೆ ತಗ್ಗಿಸುವ ಸಂಗತಿಯಾಗಿದೆ ಎಂದು ದೂರಿದರು. ಅಮಾಯಕ ನಾಗರಿಕರು ಮತ್ತು ವಿಶೇಷವಾಗಿ ಮಹಿಳೆಯರ ಶೋಷಣೆ ಮತ್ತು ನೋವಿನ ಮತ್ತು ಕಿರುಕುಳವು ಸಂಪೂರ್ಣವಾಗಿ ಖಂಡನೀಯವಾಗಿದೆ. ಭಾರತೀಯ ಸಂವಿಧಾನವನ್ನು ಉಲ್ಲಂಘಿಸುವ ಈ ಘಟನೆಗಳು ತಾಲಿಬಾನ್ ಆಡಳಿತ ನೆನಪಿಸುತ್ತಿವೆ.
ಮಹಿಳಾ ಮುಖ್ಯಮಂತ್ರಿ ಇದ್ರೂ ಮಹಿಳೆಯರಿಗೆ ಆಗುತ್ತಿರುವ ಅನ್ಯಾಯ, ದೌರ್ಜನ್ಯ, ಅವಮಾನಗಳಿಂದ ನೊಂದಿದ್ದೇವೆ. ಈ ಬಗ್ಗೆ ಮಧ್ಯಪ್ರವೇಶಿಸಿ ಘಟನೆಯ ಕುರಿತು ನ್ಯಾಯಾಂಗ ತನಿಖೆ ನಡೆಸಬೇಕು. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು. ಸಂತ್ರಸ್ತ ಮಹಿಳೆಯರಿಗೆ ದೈಹಿಕ ಮತ್ತು ಮಾನಸಿಕ ಚಿಕಿತ್ಸೆ ಹಾಗೂ ಅವರ ಪುನರ್ವಸತಿಗೆ ವ್ಯವಸ್ಥೆ ಮಾಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅನ್ನಪೂರ್ಣೇಶ್ವರಿ, ನಿರ್ಮಲಾ, ಎನ್ ಬನಶಂಕರಿ ಸೇರಿದಂತೆ ರಾಯಚೂರು ಹಿಂದುಳಿದ ಜಿಲ್ಲೆಯಾಗಿದ್ದು ಮಹತ್ವಾಕಾಂಕ್ಷೆಗೆ ಒಳಪಟ್ಟಿದೆ. ಗುಣಮಟ್ಟದ ಶಿಕ್ಷಣ, ಉತ್ತಮ ಆರೋಗ್ಯ ಸೇರಿ ಇತರೆ ಮುಖ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತದೆ ಎಂದು ನೂತನ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಭೇಟಿಯಾದ ಮಾಧ್ಯಮದವರೊಂದಿಗೆ ಮಾತನಾಡಿ, ರಾಯಚೂರು ಜಿಲ್ಲೆಯಲ್ಲಿ ಕೆಲಸ ಮಾಡಲು ನನಗೆ ಒಂದು ಅವಕಾಶ ದೊರೆತಿತು. ಈ ಜಿಲ್ಲೆಯಲ್ಲಿ ಹೆಚ್ಚಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಅಲ್ಪಸಂಖ್ಯಾತರ ಜನರು ಹೆಚ್ಚಿದ್ದಾರೆ. ಈ ಹಿಂದಿನ ಜಿಲ್ಲಾಧಿಕಾರಿ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದ್ದು, ಅದನ್ನು ಮುಂದುವರಿಸಿಕೊಂಡು ಹೋಗುತ್ತೇನೆ. ಜೊತೆಗೆ ಹೊಸ ಯೋಜನೆ ಮಾಡುವುದಾಗಿ ತಿಳಿಸಿದರು. ರಾಜ್ಯದಲ್ಲಿಯೇ ಹಿಂದುಳಿದ ಜಿಲ್ಲೆಯಾಗಿದ್ದರಿಂದ ಮೊದಲ ಆದ್ಯತೆ ನೀಡಿ ರಾಜ್ಯದಲ್ಲಿ ಮೇಲೆ ತರಲು ಪ್ರಯತ್ನಿಸುತ್ತೇನೆ. ಎಸ್ಸಿ, ಎಸ್ಟಿ ಹಾಗೂ ಅಲ್ಪಸಂಖ್ಯಾತರ ಹೆಚ್ಚಿದ್ದರಿಂದ ಬೇರೆ ಜಿಲ್ಲೆಗಿಂತ ಹೆಚ್ಚು ಅಭಿವೃದ್ಧಿಗೆ ಆದ್ಯತೆ ನೀಡುತ್ತೇನೆ. ಈ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉತ್ತಮ ಆರೋಗ್ಯವನ್ನು ಜನರಿಗೆ ಒದಗಿಸಿಕೊಡಲು ಕೆಲಸ ಮಾಡಲಾಗುವುದು. 2 ಜಿಲ್ಲೆ ಮೆಡಿಕಲ್ ಕಾಲೇಜು, ಆಸ್ಪತ್ರೆ, ತಾಲೂಕು ಆಸ್ಪತ್ರೆಯಲ್ಲಿ ಜನರಿಗೆ ಉತ್ತಮ ಚಿಕಿತ್ಸೆ ಹಾಗೂ ಆರೋಗ್ಯ ಸೇವೆ ಒದಗಿಸಿಕೊಡುವುದಾಗಿ ಹೇಳಿದರು. ಜಿಲ್ಲೆಯಲ್ಲಿ ಹೆಚ್ಚಾಗಿ ಭತ್ತ ಮತ್ತು ಹತ್ತಿ ಹೆಚ್ಚಾಗಿ ಬೆಳೆಯುತ್ತಿದ್ದು, ರೈತರ ಸಮಸ್ಯೆ ಮತ್ತು ಬೇಡಿಕೆಗಳಿಗೆ ಮೊದಲ ಆದ್ಯತೆ ನೀಡುತ್ತೇವೆ. ಕೃಷಿ ಇಲಾಖೆಯೊಂದಿಗೆ ಸಭೆ ನಡೆಸಿ ಈ ಬಾರಿ ಮುಂಗಾರು ಬಿತ್ತನೆ ಮತ್ತು ಮಳೆಯ ಕುರಿತು ಮಾಹಿತಿ ಪಡೆಯುವುದಾಗಿ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನೂತನ ಜಿಲ್ಲಾಧಿಕಾರಿಯಾಗಿ ನಿತೀಶ್ ಕೆ ಅಧಿಕಾರ ಸ್ವೀಕಾರ. ಆಗಸ್ಟ್ 9ಕ್ಕೆ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಹೆಸರು ನೋಂದಾಯಿಸಿ ವೈ ಹನುಮಂತ ನಾಯಕ್. ನಗರದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯತಿಥಿಯ ಆಚರಣೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಗೆ ವಿವಿಧ ಗಣ್ಯರಿಂದ ಮಾಲಾರ್ಪಣೆ. ಎಪಿಎಂಸಿ ನಿವೇಶನ ಹಂಚಿಕೆ ದರ ಪಟ್ಟಿ ಹೆಚ್ಚಳ ಮೌಖಿಕ ಆದೇಶ ಹಿಂಪಡೆಯಲು ಜುಲೈ 8ರಿಂದ ಅನಿರ್ದಿಷ್ಟ ಪ್ರತಿಭಟನೆ. ನಾಳೆ ದೇವ್ರು ಕಿರುಚಿತ್ರದ ಪಾರ್ಟ್ 1 ಬಿಡುಗಡೆ. ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಖಂಡನೆ, ಆರೋಪಿಗಳಿಗೆ ಶಿಕ್ಷೆ ವಿಧಿಸಲು ಒತ್ತಾಯಿಸಿ ಮನವಿ. ಗುಣಮಟ್ಟದ ಶಿಕ್ಷಣ, ಉತ್ತಮ ಆರೋಗ್ಯದ ಜೊತೆಗೆ ಅಭಿವೃದ್ಧಿಗೆ ಮೊದಲ ಆದ್ಯತೆ. ಡಿಸಿ ನಿತೀಶ್ ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.